ಇವತ್ತು ನಾವು 4 ವಿಶೇಷ ಕಾರ್ಯಕ್ರಮಗಳ ಬಗ್ಗೆ ನಿಮಗೆ ತಿಳಿಯಪಡಿಸಿದೆವು. ಈ 4 ವಿಶೇಷ ಕಾರ್ಯಕ್ರಮಗಳು ನಿಜವಾಗಿಯೂ ಜನರ ಸೇವೆಗಾಗಿ. ಹೋಮಿಯೋಪತಿ ಒಂದು ಚಿಕಿತ್ಸಾ ವಿಧಾನ. ಈ ಚಿಕಿತ್ಸಾ ವಿಧಾನ ಜನರಿಗೆ ಹೆಚ್ಚೆಚ್ಚು ತಿಳಿಯಬೇಕು. ಜನರು ಹೆಚ್ಚೆಚ್ಚು ತಿಳಿದ ಮೇಲೆ ಅದರ ಪ್ರಯೋಜನವನ್ನು ಅವರು ಪಡೆಯಬೇಕು ಅಂತ ಹೇಳುವ ಒಂದು ವಿಶೇಷ ಉದ್ದೇಶ. ಅದರ ಜೊತೆಗೆ ಈ ಹೋಮಿಯೋಪತಿಯಲ್ಲಿ ಕೂಡ ಸಂಶೋಧನೆ ಇನ್ನೂ ಹೆಚ್ಚಾಗಿ ನಡೆಯಬೇಕು. ಈ ಸಂಶೋಧನೆಯ ಮೂಲಕ ಹೋಮಿಯೋಪತಿ ಹೆಚ್ಚು ಪರಿಣಾಮಕಾರಿಯಾದ ಚಿಕಿತ್ಸೆಯನ್ನು ನೀಡಲು ಸಾಧ್ಯವಾಗಲಿ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೇವೆ. ಮಕ್ಕಳ ದಿನಾಚರಣೆ ನಾವು ನಡೆಸುವುದು ವಿಶೇಷವಾಗಿ ಜವಾಹರ್ಲಾಲ್ ನೆಹರು ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಮತ್ತು ನಾವು ವಿಶೇಷವಾಗಿ ಮಕ್ಕಳಿಗೆ ಗಮನ ಹೆಚ್ಚಾಗಿ ನೀಡುತ್ತಾ ಇದ್ದೇವೆ. ಈ ಮಕ್ಕಳಿಗೆ ಗಮನ ಕೊಡುವುದಕ್ಕಾಗಿ ನಾವು ಈ ವರ್ಷ ಬಾಂಧವ್ಯ ಅಂತ ಹೇಳುವ ಒಂದು ಹೊಸ ಯೋಜನೆಯನ್ನು ಪ್ರಾರಂಭಿಸಿದ್ದೇವೆ. ಇದರ ಮೂಲಕ ಮಕ್ಕಳಲ್ಲಿ ಏನಾದರೂ ನ್ಯೂನತೆಗಳಿದ್ದರೆ, ಆರೋಗ್ಯದಲ್ಲಿ ಕುಂದುಕೊರತೆಗಳಿದ್ದರೆ ಅವರು ಸಣ್ಣವರಿರುವಾಗಲೇ ಅದನ್ನು ಕಂಡುಹಿಡಿದು ಯೋಗ್ಯ ರೀತಿಯಲ್ಲಿ ಚಿಕಿತ್ಸೆ ಸಣ್ಣ ಮಕ್ಕಳಿಗೆ ನೀಡಿದಾಗ ಅವರ ಜೀವನ ಮುಂದಕ್ಕೆ ಒಳ್ಳೆಯದಾಗುವುದು ಅಂತ ಹೇಳುವ ಈ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ವರ್ಷಂಪ್ರತಿ ಇಡೀ ವರ್ಷ ಈ ಕಾರ್ಯಕ್ರಮ ನಡೆಯುತ್ತಾ ಇರ್ತದೆ. ನಾವು 2 ತಿಂಗಳು ಕಳೆದಾಗ ನಮಗೆ ಸಿಕ್ಕಿದ ಏನು ಪ್ರತಿಕ್ರಿಯೆ ಇದೆ ಅದು ಉತ್ತಮವಾಗಿದೆ. ಹಲವಾರು ಜನರು ಮಕ್ಕಳನ್ನು ತಮ್ಮ ಸಣ್ಣ ಮಕ್ಕಳನ್ನು ತಂದು ಅವರ ಏನು ನ್ಯೂನತೆಗಳು ಇರಬಹುದು ಅದನ್ನು ಕಂಡುಕೊಳ್ಳಲು ಪ್ರಯತ್ನಿಸಿದ್ದಾರೆ. ಅದರ ಮೂಲಕ ಹಲವಾರು ಕುಟುಂಬಗಳಿಗೆ ಪ್ರಯೋಜನ ಆಗಿದೆ. ಅದರಿಂದ ಈ ಎಲ್ಲ ಕಾರ್ಯಕ್ರಮಗಳು ನಾವು ಜನರ ಸೇವೆಗಾಗಿ ಮಾಡ್ತಾ ಇದ್ದೇವೆ. ಇನ್ನೊಂದು ವಿಚಾರ ನಿಮಗೆ ತಿಳಿಯಪಡಿಸುವುದು ಅಂತ ಕೇಳಿದರೆ, ನಮ್ಮ ಈ ಆಸ್ಪತ್ರೆಯನ್ನು NABH ನ್ಯಾಷನಲ್ ಅಕ್ರಿಡಿಟೇಷನ್ ಫಾರ್ ಬೋರ್ಡ್ ಆಫ್ ಹಾಸ್ಪಿಟಲ್ಸ್ ಇದು 10ನೇ ವರ್ಷ ಅಂದರೆ 6ನೇ ಆವೃತ್ತಿಯಲ್ಲಿ ಉತ್ತಮ ನಮಗೆ ಸರ್ಟಿಫಿಕೇಟ್ ಅನ್ನು ನೀಡಿದೆ. ದ ಲೈಫ್ ಆಫ್ ದಟ್ ಚೈಲ್ಡ್ ಇಸ್ ಬೆಟರ್. Most of the time what happens is the parents are not able to identify the problem that the child has. So this Bandhavya helps every family to identify if at all there is a problem at the very young age and start therapy and treatment. That would help the person later on in life. If the problem matures or is identified later, it is all the more difficult to cure, to set the person right. Yeah, that's the main intention here.